ಹಲೋ ನಮಸ್ಕಾರ ಮಧು ಅವರಾ? ನೀವು ನಾ ವಿನಯ್ ರಾಜ್ಕುಮಾರ್ ಮಾತಾಡ್ತಿರೋದು. ಸಾರಿ ಸರ್ ನಮಸ್ಕಾರ. ನೀವು ನಮ್ ಟ್ರೇಲರ್ ಇದು ಮಾಡಿಲ್ವಲ್ಲ? ಇಲ್ಲ ಮಾಡಿಲ್ಲ. ಹೌದಾ? ಇಲ್ಲ, ಸ್ವಲ್ಪ ಆಚೆ ಇದ್ದೆ ಅವತ್ತು, ಹಾ. ಹಾಗಾಗಿ ಅವತ್ತು ಮಾಡಿರ್ಲಿಲ್ಲ. ಸರ್ ನಾನು ನಿಮ್ಗೆ ಲಿಸ್ಟ್ ಕಳ್ಸಿದ್ನಲ್ಲ ಬ್ರದರ್, ಬಂದಿರ್ಲಿಲ್ವಾ ಬ್ರದರ್? ಐ ಆಮ್ ವೆರಿ ಸಾರಿ, ನನಗೆ ನಿಜ ಇನ್ಫಾರ್ಮೇಶನ್ ಇಲ್ಲ. ಇಲ್ಲ ನೀವು ನನ್ನ ಹತ್ರ ಸಾರಿ ಕೇಳೋದಲ್ಲ, ನೀವು ವಿನಯ್ ಸರ್ ಹತ್ರ ಸಾರಿ ಕೇಳಲೇಬೇಕು. ಒಂದ್ ನಿಮಿಷ ಕೊಡ್ತೀನಿ. ಅವ್ರಿಗೆ ಹೇಳ್ಬಿಡು, ಜನಕ್ಕೆ ತೊಂದರೆ ಕೊಡಕ್ ಬಂದ್ರೆ ಪೆಪ್ಪೆನ್ ದಾಟ್ಕೊಂಡು ಹೋಗ್ಬೇಕು ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ಸ್ಪೆಷಲ್ ಆಗಿರುವಂತಹ ವ್ಯಕ್ತಿ ಇದ್ದಾರೆ. ಸಿದ್ಧಾರ್ಥನಾಗಿ ಬಂದು ಒಂದು ಸರಳ ಪ್ರೇಮ ಕಥೆಯನ್ನ ಹೇಳಿದವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿನಯ್ ರಾಜ್ಕುಮಾರ್. ಆಕ್ಚುಲಿ ರಾ ಆಗಿದೆ ಸರ್, ಹಾಗಾಗಿ ವಿನಯ್ ರಾಜ್ಕುಮಾರ್ ಅಂತ ಹೇಳಿ ಹೇಳ್ಬೋದು. ಸರ್ ಮೊದಲನೇದಾಗಿ ನಮ್ಮ KFIಗೆ ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದಾರೆ ಸರ್? ಚೆನ್ನಾಗಿದೆ, ನೀವು? ಆರಾಮಿದ್ದೀನಿ ಸರ್. ಸೊ ಇಷ್ಟು ಇಂಟೆನ್ಸಿಫೈಡ್ ಆಗಿರುವಂತ ಒಂದು ಸ್ಟೋರಿನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಆ ಒಂದು ಟ್ರೈಲರ್ ನಲ್ಲಿ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಅಂಡ್ ಕಂಗ್ರಾಚುಲೇಷನ್ಸ್ ಆನ್ OSPK ಸಕ್ಸಸ್ ಸರ್. ಸೊ ಒಂದು ಪ್ರೀವಿಯಸ್ ಮೂವಿಯ ಒಂದು ಸಕ್ಸಸ್ ಅನ್ನ ಹಾಗೇನೆ ಕ್ಯಾರಿ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಕೇಳ್ಕೊಂತೀವಿ. ಸೊ ಫಸ್ಟ್ ಆಫ್ ಆಲ್ ಪೆಪೆ ಅಂತ ಹೇಳಿದ ತಕ್ಷಣನೇ ಪ್ರದೀಪ್ ಅಲಿಯಾಸ್ ಪೆಪೆ ಅಂತ ಹೇಳಿದ್ರೆ ಏನ್ ನೆನಪಾಗುತ್ತೆ ಸರ್ ನಿಮಗೆ? ಪೆಪ್ಪೆ ಅಂತ ಹೇಳಿದ ತಕ್ಷಣ ಆಕ್ಚುಲಿ ಈ ಸಿನಿಮಾಲಿ ಕೂರ್ಗ್ ನೆನಪಾಗುತ್ತೆ. ಓಕೆ. ಕೂರ್ಗಲ್ಲಿರೋ ಒಂದಷ್ಟು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನೆನಪಾಗುತ್ತೆ. ಅಂದ್ರೆ ತುಂಬಾ ಆಕ್ಚುಲಿ ಶೂಟಿಂಗ್ ಅಲ್ಲಿ ಬರೀ ರಕ್ತಾನೇ ನೋಡಿದ್ವಿ. ಹೌದು, ಒಂದಷ್ಟು ರಕ್ತ ನೆನಪಾಗುತ್ತೆ, ಆಕ್ಷನ್ ಸೀಕ್ವೆನ್ಸಸ್ ನೆನಪಾಗುತ್ತೆ, ಅಲ್ಲಿ ಕೆಲಸ ಮಾಡಿರೋ ಜನರ ಬಗ್ಗೆ ನೆನಪಾಗುತ್ತೆ. ಪೆಪ್ಪೆ ಅಂದ್ರೆ ಒಂಥರ ಖುಷಿ ಆಗುತ್ತೆ. ಓಕೆ, ಎಸ್. ಅಂಡ್ ಬೇಸಿಕಲಿ ಒಂದು ಕಂಪ್ಲೀಟ್ ಟೀಮ್ ನ ಬಗ್ಗೆ ಮಾತಾಡ್ಲೇಬೇಕು. ಅಷ್ಟು ಬ್ಲಡ್ ನ ತೋರಿಸಿದ್ರು ಕೂಡ ಅಷ್ಟೇ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದಾರೆ. ಅಂಡ್ ಪಾತ್ರಕ್ಕೆ ಯಾವ ರೀತಿಯಾದಂತ ಒಂದು ವೆಯ್ಟೇಜ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡಿದ್ದಾರೆ, ಸ್ಟಾರ್ಟಿಂಗ್ ಫ್ರಮ್ ಆ ಒಂದು ಫೀಮೇಲ್ ಕ್ಯಾರೆಕ್ಟರ್ ಇಂದ ಹಿಡಿದು ಕೂಡ. ಸೊ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್, ಕೆಲವರು ಹೊಸಬ್ರು ಇದ್ರು, ಕೆಲವರು ಎಕ್ಸ್ಪೀರಿಯನ್ಸ್ ಕಲಾವಿದರು ಇದ್ರು. ಸೊ ಎಲ್ಲರ ಜೊತೆ ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ನಿಮ್ಗೆ ಪೆಪ್ಪೆ ಸೆಟ್ ಅಲ್ಲಿ? ಎಕ್ಸ್ಪೀರಿಯನ್ಸ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ತುಂಬಾ ಥಿಯೇಟರ್ ಆರ್ಟಿಸ್ಟ್ಗಳಿದ್ದಾರೆ ಎಸ್ ನಮ್ಮ ಪೆಪ್ಪೆ ಸಿನಿಮಾದಲ್ಲಿ. ಆಮೇಲೆ ಹೊಸ ಆರ್ಟಿಸ್ಟ್, ಅದಕ್ಕೆ ನಿಮ್ಗೆ ಎಲ್ಲ ಒಂದಷ್ಟು ಹೊಸ ಮುಖಗಳು ಕಾಣಿಸುತ್ತೆ ಇದರಲ್ಲಿ, ಟ್ರೈಲರ್ ಅಲ್ಲಿ, ಆಮೇಲೆ ಸಿನಿಮಾದಲ್ಲಿ ಕೂಡ. ಸೊ ಆಮೇಲೆ ಹೊಸ ಸಿಚುವೇಶನ್ಸ್ಗಳು ಕಾಣಿಸುತ್ತೆ. ಸೊ ಇದೆರಡು ನಿಮ್ಗೆ ಸಿನಿಮಾ ತುಂಬಾ ಫ್ರೆಶ್ ಆಗಿ ಕಾಣಿಸುತ್ತೆ. ಓಕೆ, ಬೇಸಿಕಲಿ ಈ ರೀತಿಯಾದಂತ ಒಂದು ತುಂಬಾನೇ ಇಂಟೆನ್ಸ್ ಆಗಿರುವಂತ ಒಂದು ಸ್ಟೋರಿ ದೊಡ್ಡ ಮನೆಯಿಂದ ಯಾರನ್ನು ಮಾಡಿರ್ಲಿಲ್ಲ. ಸೊ ಈ ಕತೆ ನಿಮ್ಗೆ ಬಂದಾಗ ಸೊ ಯಾವ ರೀತಿಯಾದಂತ ಥಾಟ್ಸ್ ಗಳಿತ್ತು ಆಕ್ಚುಲಿ? ಅದೇ ಫಸ್ಟ್ ಕತೆ ಕೇಳಿದಾಗ ನರೇಷನ್ ಸ್ಟೈಲ್ ನೋಡಿದ ತಕ್ಷಣ, ಇಲ್ಲ ಕೇಳಿದ ತಕ್ಷಣ ತುಂಬಾ ಇಂಟೆನ್ಸ್ ಆಗಿತ್ತು, ತುಂಬಾ ಗ್ರಿಪ್ಪಿಂಗ್ ಆಗಿತ್ತು. ಆಮೇಲೆ ಈ ಸಿನಿಮಾ ಮಾಡ್ಲೇಬೇಕು ಅಂತ ಒಂದು ಏನಂತಾರೆ ಒಂದು ಅಶ್ಯೂರೆನ್ಸ್ ಇತ್ತು. ಆಮೇಲೆ ಡಿಸೈಡ್ ಮಾಡ್ಬೇಕು ಅಂತ. ಬಟ್ ಅದಾದ್ಮೇಲೆ ಒಂದಷ್ಟು ದಿನ ಯೋಚನೆ ಮಾಡ್ತಾ ಒಂದಷ್ಟು ಈ ಸಿನಿಮಾದಲ್ಲಿರೋ ಒಂದಷ್ಟು ಸೀನ್ಗಳು ತುಂಬಾ ಕಾಡಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಇದನ್ನ ನಾವು ಸ್ಕ್ರೀನ್ ಮೇಲೆ ಹೇಗ್ ತೋರಿಸ್ತೀವಿ, ಇದು ಹೆಂಗ್ ಬರುತ್ತೆ, ಜನಕ್ಕೆ ಇದು ರಿಲೇಟ್ ಆಗುತ್ತಾ ಇಲ್ಲ ಕನೆಕ್ಟ್ ಆಗುತ್ತಾ ಅಂತ ಒಂದಷ್ಟು ಯೋಚನೆಗಳು ಬಂತು. ಬಟ್ ಅದಾದ್ಮೇಲೆ ಅದ್ರ ಬಗ್ಗೆ ಇದ್ರ ಪೆಪ್ಪೆ ಅವ್ರು ಹೇಳಿದ ಸ್ಟೋರಿಗೂ ನಾನು ನಾರ್ಮಲ್ ಆಗಿ ಒಂದು ಸ್ಟೋರಿ ಕೇಳಿದಾಗ ಇದ್ರ ಕ್ಲೋಸ್ ಟು ಇರೋ ಒಂದಷ್ಟು ಸಿನಿಮಾಗಳನ್ನ ನೋಡ್ತೀನಿ, ಇಲ್ಲ ರೆಫರೆನ್ಸ್ಗಳನ್ನ ನೋಡ್ತೀನಿ. ಬಟ್ ಈ ಪೆಪ್ಪೆ ಕತೆಗೆ ಒಂದಷ್ಟು ರೆಫರೆನ್ಸ್ ಸಿಕ್ಲಿಲ್ಲ, ಯಾಕಂದ್ರೆ ಇದೊಂಥರ ಅಷ್ಟು ಬೇರೆ ಒಂದು ಜಾನರೇ ಇತ್ತು. ಹೌದು, ಅಂದ್ರೆ ನೀವು ಮ್ಯೂಸಿಕ್ ಕೇಳ್ಬೋದು, ಇಲ್ಲ ಈ ಡೈರೆಕ್ಟರ್ದು ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಇರ್ಬೋದು, ಇಲ್ಲಿರೋ ಒಂದೊಂದು ಸೀನ್ ಕೂಡ ಇರ್ಬೋದು, ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ವಿಭಿನ್ನವಾಗಿದೆ. ಅದೇ ನಂಗೆ ತುಂಬಾ ಸ್ಟ್ರೈಕ್ ಆಗಿದೆ ಸಿನಿಮಾದಲ್ಲಿ. ಅಂಡ್ ಪ್ರೊಡ್ಯೂಸರ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಆಕ್ಚುಲಿ ಹೇಳ್ತಾ ಇದ್ರು, ಅವ್ರೂ ಕೂಡ ಒಂದು ಪಾರ್ಟ್ ಮಾಡಿದ್ರು, ಅಂದ್ರೆ ಶ್ರೀರಾಮ್ ಅವರು. ಬೇಸಿಕಲಿ ಅವ್ರೂ ಕೂಡ ಒಂದು ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡಿರೋದ್ರಿಂದ ಸೆಟ್ಟಿನ ಒಂದು ವಾತಾವರಣ ಅದ್ಭುತವಾಗಿತ್ತು. ಅಂಡ್ ರಿಮೋಟ್ ಪ್ಲೇಸ್ ನಲ್ಲಿ ನೀವು ಶೂಟ್ ಮಾಡಿದ್ದು ನಿಮಗೆ ಎಷ್ಟು ಕಷ್ಟ ಆಯ್ತು ಆರ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಆಕ್ಚುಲಿ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಶೂಟ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಸಾಕಷ್ಟು ತುಂಬಾ ಒಳ್ಳೆ ಕಾನ್ಸಂಟ್ರೇಷನ್ ಇರುತ್ತೆ. ಬೇರೆ ಏನು ಈಗ ಫೋನ್ ನೆಟ್ವರ್ಕ್ ಇರಲ್ಲ, ಹೌದು, ಫೋನ್ಗಳು ಬರಲ್ಲ, ಬೇರೆ ಏನು ಡಿಸ್ಟ್ರಾಕ್ಷನ್ ಇರಲ್ಲ.
ಆಮೇಲೆ ಕೂರ್ಗೂ ನಾವು ಮೋಸ್ಟ್ ಆಫ್ ದ ಇದಂದ್ರೆ ಜಾಸ್ತಿ ನಾವು ಕೂರ್ಗಲ್ಲೇ ಶೂಟ್ ಮಾಡಿದ್ದು. ಸೊ ಅಲ್ಲಿರೋ ಅದು ತುಂಬಾ ಪ್ರಶಾಂತವಾಗಿರುತ್ತೆ, ಒಳ್ಳೆ ಗಾಳಿ, ಪಕ್ಷಿಗಳ ಸೌಂಡ್ಗಳು. ಸೊ ಅದೆಲ್ಲ ಒಂಥರ ಫೋಕಸ್ ಮಾಡಕ್ ಇನ್ನು ಹೆಲ್ಪ್ ಮಾಡುತ್ತೆ ಈ ಕ್ಯಾರೆಕ್ಟರ್ ಬಗ್ಗೆ, ಸ್ಟೋರಿ ಬಗ್ಗೆ. ಸೊ ಇಡೀ ಥಾಟ್ಸ್ ನಮ್ಗೆ ಸಿನಿಮಾದ ಮೇಲೆ ಇರುತ್ತೆ. ಸೊ ಆಕ್ಚುಲಿ ಒಂಥರ ಬೇರೆ ತರ ಇದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಈ ತರ ಒಂದು ರಿಮೋಟ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡೋದು ತುಂಬಾ ಚೆನ್ನಾಗಿದೆ. ಓಕೆ, ಅಂಡ್ ಒಂದು ಸರಳ ಪ್ರೇಮ ಕಥೆಯಲ್ಲಿ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಬಂದಿದ್ದಂತ ಮೂವಿ, ಅಂಡ್ ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಒಂದು ಮೂವಿ ಆಗಿತ್ತು. ಆ ಒಂದು ಸಕ್ಸಸ್ ಕಂಡ ನಂತರ ಟೋಟಲಿ ಒಂದು ಚೇಂಜ್ ಓವರ್ನ ಕೊಡ್ತೀರಾ. ಇವಾಗ ಫ್ಯಾಮಿಲಿ ಸಮೇತರಾಗಿ ಬಂದು ಕುತ್ಕೊಂಡು ನೋಡುವಂತಹ ಒಂದು ಮೂವಿ ಆಗಿರುತ್ತಾ ಇದನ್ನು ಕೂಡ? ಇಲ್ಲ, ಇದು A-rated ಸಿನಿಮಾ. ಗ್ಯಾರಂಟಿ ಮಕ್ಕಳು ಈ ಸಿನಿಮಾನ ನೋಡಕ್ಕಾಗಲ್ಲ, ಇಲ್ಲ ಈ ಸಿನಿಮಾಗೆ ಬರಕ್ಕಾಗಲ್ಲ. ಬಟ್ ಇದು ಎಲ್ಲ ಆಡಿಯನ್ಸ್ಗೆ ಮುಟ್ಟುತ್ತೆ ಅಂತ ಅನ್ಸುತ್ತೆ. ಈಗ ಎಲ್ಲರೂ ನೋಡ್ಬೋದು, ಯಾಕಂದ್ರೆ ಒಂದೊಂದು ವಿಷಯಗಳು ಒಂದ್ ಸ್ವಲ್ಪ ವೈಲೆಂಟ್ ಇದೆ, ಅದೊಂದು ವರ್ಗಕ್ಕೆ ಸೇರುತ್ತೆ. ಒಂದಷ್ಟು ಎಮೋಷನ್ಸ್ ಇದೆ ಸಿನಿಮಾ, ಅದೊಂದು ವರ್ಗಕ್ಕೆ ಸೇರುತ್ತೆ. ಆಮೇಲೆ ಒಂದಷ್ಟು ಫೀಮೇಲ್ ಸೆಂಟ್ರಿಕ್ ವಿಷಯಗಳಿದೆ, ಅದೊಂದು ವರ್ಗಕ್ಕೆ ಸೇರುತ್ತೆ. ಸೊ ಸಾಕಷ್ಟು ವಿಷಯಗಳಿದೆ. ಸೊ ಅದು ಒಂದಷ್ಟು ಜನ ನೋಡ್ಬೋದು. ಬಟ್ ಅದೇ ಇರುತ್ತಲ್ಲ, ಒಂದೊಂದು ಕಥೆಗಳು ನೀವು ಎಲ್ಲರಿಗೂ ಹೇಳಕ್ಕಾಗಲ್ಲ. ಹೌದು, ಈಗ ಮಕ್ಳಿಗೆ ಒಂದೊಂದು ವಿಷಯ ನಾವು ಹೇಳಕ್ಕಲ್ಲ, ಮಕ್ಳಿಂದ ದೂರ ಇಡ್ತೀವಿ. ಬಟ್ ಅವ್ರಿಗೂ ಏನಂದ್ರೆ ಅವರು ದೊಡ್ಡವರಾಗ್ತಾರೆ, ಅವಾಗ ಅವರು ತಿರ್ಗಾ ಈ ಸಿನಿಮಾನ ನೋಡ್ಬೋದು. ಈಗ ಸದ್ಯಕ್ಕೆ ನೋಡಕ್ಕಲ್ಲ, ಯಾಕಂದ್ರೆ ನಮ್ದು ತುಂಬಾ ಕಥೆಗಳಿದೆ, ತುಂಬಾ ಮಾತುಗಳಿದೆ. ಒಂದೊಂದು ವರ್ಗಕ್ಕೆ ಇರುತ್ತೆ. ಒಂದೊಂದು ಸಿನಿಮಾ ಹೆಂಗಿರುತ್ತೆ ಅಂದ್ರೆ ಇಡೀ ಯೂನಿವರ್ಸಲ್ ಇರುತ್ತೆ, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ತರ ಸಿನಿಮಾ ಇರುತ್ತೆ. ಒಂದೊಂದು ಸಿನಿಮಾ ಆಗಿರಲ್ಲ. ಬಟ್ ನನ್ಗೆ ಎಲ್ಲ ತರ ಸಿನಿಮಾನು ಮಾಡಕ್ ಇಷ್ಟ. ಅಂದ್ರೆ ಒಂದ್ ಸಿನಿಮಾ ಇಡೀ ಫ್ಯಾಮಿಲಿ ಕೊಟ್ರೆ, ಇದೊಂದ್ ಸಿನಿಮಾ ಒಂದ್ ವರ್ಗಕ್ಕೆ ಕೊಟ್ರೆ, ತಿರ್ಗಾ ಇನ್ನೊಂದ್ ಸಿನಿಮಾ ತಿರ್ಗಾ ಒಂದ್ ಫ್ಯಾಮಿಲಿ ಕೊಡಕ್ಕೆ ಇಷ್ಟ. ಸೊ ಎಲ್ಲಾ ತರ ಸಿನಿಮಾನು ಮಾಡಕ್ಕೆ ನನಗೆ ಇಷ್ಟ. ಓಕೆ, ಅಂಡ್ ಪೆಪೆ ಅನ್ನೋ ಒಂದು ಕತೆ, ಪೆಪೆಯ ಸುತ್ತಮುತ್ತ ನಡೆಯುವಂತ ಒಂದು ಕತೆ ನಿಜವಾಗ್ಲೂ ನಡೆದಿರುವಂತದ್ದ ಅಥವಾ ಕಾಲ್ಪನಿಕವಾಗಿ ಸೃಷ್ಟಿ ಮಾಡಿರುವಂತದ್ದ? ಇಲ್ಲ, ಇದೊಂಥರ ಕಾಲ್ಪನಿಕವಾಗಿ ಸೃಷ್ಟಿ ಮಾಡಿರೋ ಒಂದು ಕತೆ. ಊರು ಕೂಡ ಈ ಸಿನಿಮಾದಲ್ಲಿ ಬದನಾಳು ಅಂತ ಒಂದು ಊರಲ್ಲಿ ಇಡೀ ಕತೆ ನಡೆಯುತ್ತೆ. ಆ ಊರು ಕೂಡ ಕಾಲ್ಪನಿಕ. ಆದ್ರೆ ಮೋಸ್ಟ್ಲಿ ಒಂದಷ್ಟು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಇಂದ ಇದು ಇನ್ಸ್ಪೈರ್ ಆಗಿರ್ಬೋದು ಡೈರೆಕ್ಟರ್. ಅಂದ್ರೆ ಎಕ್ಸಾಕ್ಟ್ಲಿ ಸೇಮ್ ಅಲ್ಲ, ಬಟ್ ಕೇಳಿರೋದು ಇಲ್ಲ ಅವರು ಓದಿರೋದು ಇಲ್ಲ ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ಸೊ ಅದರಿಂದ ಒಂದಷ್ಟು ಇನ್ಸ್ಪೈರ್ ಆಗಿ ಈ ಕಥೆನ ಬರ್ದಿರ್ತಾರೆ. ಈಗ ಯಾರೇ ಡೈರೆಕ್ಟರ್ ಏನೇ ಬರೆದ್ರೇನೋ ಅದು ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಇಂದಾನೇ ಬರ್ದಿರ್ತಾರೆ, ಇಲ್ಲ ಏನೋ ಒಂದು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಒಂದು ರಿಯಲ್ ಲೈಫ್ ಘಟನೆಗಳಿರ್ಬೋದು, ಕೇಳಿರೋದು, ಅದ್ರ ಇನ್ಫ್ಲೂಯೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ಇದು ಫ್ಯಾಂಟಸಿ ಅಲ್ವಲ್ಲ, ಫುಲ್ ಫ್ಯಾಂಟಸಿ ಅಂದ್ರೆ ಅದು ಎಲ್ಲ ಓನ್ ಆಗಿ ಬರ್ದಿರೋದು, ಒಂದು ಕ್ರಿಯೇಟ್ ಮಾಡಿರುತ್ತೆ, ಇಲ್ಯೂಷನ್ ಆಗಿರುತ್ತೆ. ಬಟ್ ಇದು ತುಂಬಾ ಒಂದು ರಿಯಲಿಸ್ಟಿಕ್ ಕತೆ. ಸೊ ಒಂದಷ್ಟು ಇನ್ಫ್ಲೂಯೆನ್ಸ್ ಇರುತ್ತೆ ಒಂದು ರಿಯಲ್ ಲೈಫ್. ಓಕೆ, ಅಂಡ್ ಆಕ್ಷನ್ ಸೀಕ್ವೆನ್ಸ್ ಏನ್ ಕಮ್ಮಿ ಇಲ್ಲ ಸರ್. ಫೈಟ್ಸ್ ಗಳನ್ನ ನೋಡ್ಬೇಕಾದ್ರೆ ಜಂಪ್ ಮಾಡಿ ನೀವು ಕತ್ತಿ ಹಿಡ್ಕೊಂಡು ಹಾರ್ಕೊಂಡ್ ಬರ್ತೀರಾ. 5 ಜನ ಫೈಟ್ ಮಾಸ್ಟರ್ಸ್ ನಿಮ್ಗೆ ಫೈಟ್ ಹೇಳ್ಕೊಡ್ತಾರೆ ಅಂತ, ಕೊರಿಯೋಗ್ರಫಿ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್. ಸೊ ಫೈಟ್ಸ್ ಗೆ ಅಂತಾನೆ ಪ್ರಿಪರೇಷನ್ಸ್ ಎಷ್ಟು ಬೇಕಾಯ್ತು, ಅಂಡ್ ವಾಟ್ ವಾಸ್ ದ ಚಾಲೆಂಜಿಂಗ್ ಪಾರ್ಟ್ ಫೈಟ್ ನಲ್ಲಿ? ಪ್ರಿಪರೇಷನ್ ಅಂದ್ರೆ ಈಗ ಒಂದು ಬೇಸಿಕ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಈ ಫೈಟ್ಸ್ಗೆ. ಆಮೇಲೆ ಸ್ಟಾಮಿನಾ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಒಂದಷ್ಟು ಬೇಸಿಕ್ ಫೈಟ್ಗಳಿರುತ್ತಲ್ಲ, ಅದು ಪ್ರಿಪೇರ್ ಬೇಕಾಗಿತ್ತು. ಯಾಕಂದ್ರೆ ಈ ಫೈಟ್ಸ್ ಕೂಡ ಒಂಥರ ಇದು ನ್ಯಾಚುರಲ್ ಫೈಟ್ಸ್ಗಳು. ಸೊ ಆಕ್ಚುಲಿ ಈಗ ಯಾರು ಬೇಕಾದ್ರೂ ಆತರ ಗುದ್ದಾಡ್ಬೋದು. ರಿಯಲ್ ಅಂಡ್ ರಾ ಆಗಿರೋದು ಅಂದ್ರೆ ಒಂದ್ 2-3 ಫೈಟ್ ಆತರ. ಬಟ್ ಅದು ರಿಯಲ್ ಆಗಿ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ರಿಯಲ್ ಆಗಿರ್ಬೇಕಂದ್ರೆ ಒಂದಷ್ಟು ಏಟ್ಗಳು ಬಿದ್ದೇ ಬೀಳುತ್ತೆ, ಇಲ್ಲ ಒಂದಷ್ಟು ಫಾಲ್ಗಳು ಆಗೇ ಆಗುತ್ತೆ, ಒಂದಷ್ಟು ನೋವು ಇದರಲ್ಲಿ ಬೇಕಾಗುತ್ತೆ. ಯಾಕಂದ್ರೆ ರಿಯಲ್ ಆಗಿ ತೋರಿಸ್ಬೇಕಂದ್ರೆ ಒಂದಷ್ಟು ಆತರ ತಗೊಳ್ಲೇಬೇಕಾಗುತ್ತೆ. ಆಮೇಲೆ ಏನಂತಾರೆ, ಜಾಗದ್ದು ಈಗ ಕೂರ್ಗಿಂತ ಇರೋ ಜಾಗ ಟೆರೇನು ತುಂಬಾ ಕಲ್ಲುಗಳಿರುತ್ತೆ, ಮುಳ್ಳಿರುತ್ತೆ. ಆಮೇಲೆ ಒಂದಷ್ಟು ಫೈಟ್ ಅಲ್ಲಿ ಚಪ್ಲಿ ಇರಲ್ಲ. ಆಮೇಲೆ ನಿಮ್ಗೆ ಪಂಚೆ ಇರುತ್ತಲ್ಲ, ಸೊ ಯಾವ್ದು ಪ್ಯಾಡಿಂಗ್ ಹಾಕಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ಸ್ವಲ್ಪ ಒದ್ದೆ ಇರುತ್ತೆ, ಸ್ಲಿಪ್ಪರಿ ಇರುತ್ತೆ. ಚಿಕ್ಕ ಈಗ
ದೊಡ್ಡ ದೊಡ್ಡ ಕಲ್ ಪ್ರಾಬ್ಲಮ್ ಅಲ್ಲ, ಈ ಚಿಕ್ಕ ಚಿಕ್ಕ ಕಲ್ಲಿರುತ್ತಲ್ಲ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದು ಹೌದು. ಯಾವಾಗ ಎಲ್ಲಿರುತ್ತೆ ಗೊತ್ತಾಗಲ್ಲ, ಯಾವಾಗ ಕಾಲಿಡ್ತೀವಿ ಎಲ್ಲ ಜಂಪ್ ಮಾಡಿದಾಗ ಅದ್ರ ಮೇಲೆ ಲ್ಯಾಂಡ್ ಆಗ್ತೀವಿ ಅಂತ ಗೊತ್ತಾಗಲ್ಲ. ಅದು ಸಖತ್ ಹಿಂಸೆ ಕೊಡುತ್ತೆ ಫೈಟ್ ಅಲ್ಲಿ. ನಾವ್ ಎಷ್ಟೇ ತೆಗ್ದಿ ಹಾಕಿದ್ರೂ ಒಂದಷ್ಟು ಅಲ್ಲಿ ಇಲ್ಲಿ ಸೇರ್ಕೊಂಡಿರುತ್ತೆ. ಆಮೇಲೆ ಒಂದ್ ಜಾಗ, ಈಗ ನ್ಯಾಚುರಲ್ ಫೈಟ್ಸ್ ಅಂದ್ರೆ ಒಂದ್ ಜಾಗದಲ್ಲ, ಅದು ಫಾಲೋ ಆಗ್ತಾನೆ ಇರುತ್ತೆ, ಮೂವ್ಮೆಂಟ್ ಅಲ್ಲೇ ಇರುತ್ತೆ ಅದು. ಸೊ ಅದು ಬರೀ ನಮಗ್ ಮಾತ್ರ ಕಷ್ಟ ಅಲ್ಲ, ಈಗ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೂ ಅಷ್ಟೇ ಕಷ್ಟ. ಯಾಕಂದ್ರೆ ಅವರು ಮೂವ್ಮೆಂಟ್ ಕೊಡ್ತಾನೆ ಇರಬೇಕು. ಈಗ ಆರ್ಟ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ, ಎಲ್ಲಾರ ಡಿಪಾರ್ಟ್ಮೆಂಟ್ಗೂ ಕಷ್ಟ ಅದು. ಈಗ ಒಂದು ಫೈಟ್ ಮಾಡ್ಬೇಕಂದ್ರೆ ನಾವೆಷ್ಟು ಎಫರ್ಟ್ ಹಾಕಿ ನಾವೆಷ್ಟು ಸುಸ್ತಾಗಿರ್ತೀವಿ, ನಮ್ಮ ಟೆಕ್ನಿಕಲ್ ಟೀಮು ಅಷ್ಟೇ ಸುಸ್ತಾಗಿರ್ತಾರೆ, ಅಷ್ಟೇ ಎಫರ್ಟ್ ಆಗಿರ್ತಾರೆ. ಎಕ್ಸಾಕ್ಟ್ಲಿ. ಸೊ ಆಮೇಲೆ ಅದೇ ಫೈಟ್ ಮಾಸ್ಟರ್ಸ್ ಅಂದ್ರೆ ಇದರಲ್ಲಿ ರವಿ ವರ್ಮ ಅವರು ಇದ್ದಾರೆ, ಡಿಫ್ರೆಂಟ್ ಆನಿ ಅವರು ಇದ್ದಾರೆ, ನರಸಿಂಹ ಅಂತ ಒಬ್ರು ಇದ್ದಾರೆ, ಆಮೇಲೆ ಚೇತನ್ ಡಿಸೋಸ ಅವರು ಇದ್ದಾರೆ. 4 ಫೈಟ್ ಮಾಸ್ಟರ್. ಆಮೇಲೆ ಎಲ್ಲಾರ್ದು ಬೇರೆ ಸ್ಟೈಲ್ ಆಫ್ ಕೊರಿಯೋಗ್ರಫಿ. ಸೊ ಅದು ತುಂಬಾ ಖುಷಿ ಆಯ್ತು. ಎಷ್ಟು ಫೈಟ್ ಸೀಕ್ವೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ನಾವು ಇದರಲ್ಲಿ? ಈಗ 4 ಫೈಟ್ ಮಾಸ್ಟರ್ ಅಂದ್ರೆ 4 ಫೈಟ್ ಅಂತೂ ಮಿನಿಮಮ್. ಅದ್ರ ಜೊತೆ ಒಂದ್ 2-3 ಸ್ಮಾಲ್ ಚಿಕ್ಕ ಬಿಟ್ಗಳಿದೆ. ಓಕೆ. ಸೊ ಫೈಟ್ ಒಂದು 4ರಿಂದ 6 ಫೈಟ್ ಇರ್ಬೋದು. ಓಕೆ. ಅಂಡ್ ಇಂಡಸ್ಟ್ರಿಗೆ ಬಂದು ಅಫಿಷಿಯಲ್ ಆಗಿ 10 years ಆಗಿದೆ ಸರ್. ಬಿಕಾಸ್ 2014 ಅಲ್ಲಿ ಸಿದ್ಧಾರ್ಥ ನೀವು ಸ್ಟಾರ್ಟ್ ಮಾಡಿದ್ದು, 15 ಗೆ ರಿಲೀಸ್ ಆಗಿದ್ದು. ಬಟ್ ಅಫಿಷಿಯಲಿ 10 years ಆಗಿದೆ. ಸಿನಿಮಾ ರಿಲೀಸಸ್ ನೋಡ್ತೀವಿ ಅಂದ್ರೆ 2015 ಇಂದ ನೋಡ್ತೀವಿ. ಸೊ ಇಂಡಸ್ಟ್ರಿಗೆ ಬಂದಾದ ನಂತರ ಯಾವ್ಯಾವ ರೀತಿಯಾದಂತಹ ಒಂದು ಪಾಠವನ್ನು ಕಲ್ತ್ರಿ ಈ ಒಂದು 10 ವರ್ಷದ ಜರ್ನಿಯಲ್ಲಿ? ಅಂಡ್ ಸಿನ್ಸ್ ನೀವು ಚಿಕ್ಕ ವಯಸ್ಸಿಂದ ಆಕ್ಟ್ ಮಾಡ್ತಾ ಇದೀರಾ, ಒಂದಲ್ಲ ಒಂದು ಮೂವೀಸ್ ಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ, ಆಕ್ಟಿಂಗ್ ಅಲ್ಲ ಕ್ಯಾಮಿಯೋ ಮಾಡಿದೀರಾ. ಸೊ ಬಟ್ ಇವಾಗ ಒಂದು 10 years ನಲ್ಲಿ ಆಫ್ಟರ್ ಬಿಕಮಿಂಗ್ ಕಂಪ್ಲೀಟ್ ಫುಲ್ ಫ್ಲೆಜ್ಡ್ ಆಕ್ಟರ್ ಆದ್ಮೇಲಿಂದ ಯಾವ ರೀತಿಯಾದಂತಹ ಒಂದು ಟೇಕ್ ಅವೇ ಇದೆ ಸರ್ ನಿಮಗೆ? ಆಕ್ಚುಲಿ 10 years ಈಗ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು, ಬೇರೆ ಯಾವುದೇ ಇಂಡಸ್ಟ್ರಿ ಇರ್ಬೋದು, ಲೈಫಲ್ಲಿ ಇರ್ಬೋದು, ಸಾಕಷ್ಟು ಕಲಿತೀವಿ. ಯಾಕಂದ್ರೆ ಒಂದಷ್ಟು ಮೆಚುರಿಟಿ ಬಂದಿರುತ್ತೆ, ಒಂದಷ್ಟು ತುಂಬಾ ಜನ ಮೀಟ್ ಮಾಡಿರ್ತೀವಿ, ಒಂದಷ್ಟು ಘಟನೆಗಳು ನಡೆದಿರುತ್ತೆ. ಸೊ ಅದೆಲ್ಲ ನಮ್ಮ ಲೈಫ್ನ ನಮ್ ಫ್ರೇಮ್ ಮಾಡುತ್ತೆ. ಸೊ ಇದರಲ್ಲಿ ಸಿನಿಮಾ ವಿಷಯಕ್ಕೆ ಬಂದ್ರೆ ಒಂದಷ್ಟು ಪೇಷನ್ಸ್ ಕಲ್ತಿರ್ಬೋದು. ಒಂದಷ್ಟು ಡೈರೆಕ್ಟರ್ಸ್ ನಾವು ಮೀಟ್ ಮಾಡಿದೀವಿ ಜರ್ನಿಯಲ್ಲಿ, ಹೊಸ ಡೈರೆಕ್ಟರ್ಸ್, ಹಳೆ ಡೈರೆಕ್ಟರ್ಸ್. ಪ್ರತಿಯೊಬ್ಬರ ಹತ್ರ ಏನಾರು ಒಂದು ಕಲ್ತಿರ್ತೀವಿ, ಇಲ್ಲ ಅವರು ಹೇಳ್ಕೊಟ್ಟಿರ್ತಾರೆ. ಹೌದು. ನಮ್ಮ ಆಕ್ಟಿಂಗ್ ಸ್ಕಿಲ್ ಅಲ್ಲಿ ಇರ್ಬೋದಾಯ್ತು, ಲೈಫ್ ಸ್ಕಿಲ್ ಅಲ್ಲಿ ಇರ್ಬೋದಾಯ್ತು. ಆಮೇಲೆ ನಾವು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ಸ್, ಎಷ್ಟೊಂದು ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ವಿ. ಸಿದ್ಧಾರ್ಥ, ರನ್ ಆಂಟನಿ, ಆಮೇಲೆ 10 ಅಲ್ಲಿ ವಿಜಯ್. ಸೊ ಎಲ್ಲ ಕ್ಯಾರೆಕ್ಟರ್ ಅಲ್ಲೂ ಏನೋ ಕಲ್ತಿರ್ತೀವಿ. ಬಿಕಾಸ್ ಆ ಕ್ಯಾರೆಕ್ಟರ್ ಜೊತೆ ಅಷ್ಟು ದಿನ ಟ್ರಾವೆಲ್ ಮಾಡಿದಾಗ ಒಂದಷ್ಟು ಕಲ್ತಿರ್ತೀವಿ. ಒಂದೊಂದು ಎಷ್ಟೊಂದು ಪರ್ಸನಾಲಿಟೀಸ್ ಬಗ್ಗೆ ಹೇಗೆ ಕಲಿತೀವಿ ಒಬ್ರು, ಅದೇ ತರ ಕ್ಯಾರೆಕ್ಟರ್ಸ್ ಬಗ್ಗೆ ಕಲ್ತಿರ್ತೀವಿ. ಸೊ ಸಾಕಷ್ಟು ಕಲ್ತಿದ್ವಿ. ಓಕೆ. ಅಂಡ್ ಮೆನ್ಷನ್ ಮಾಡ್ಲೇಬೇಕು, ಕಾಜಲ್ ಕುಂದರ್ ಅವ್ರದ್ದು ತುಂಬಾನೇ ಇಂಟೆನ್ಸ್ ಆಗಿರುವಂತ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ನಾಟ್ ಓನ್ಲಿ ಹರ್, ಮಯೂರ್ ಪಟೇಲ್ ಅವ್ರಿಗೂ ಒಂದು ಕಂಬ್ಯಾಕ್ ಆಗ್ಬೋದಾ ಈ ಒಂದು ಮೂವಿ, ಹೇಗೆ ಅಂತ ಸರ್? ಅಂದ್ರೆ ಮಯೂರ್ ಪಟೇಲ್ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಅವ್ರನ್ನ ನೀವು ಟ್ರೇಲರ್ ಅಲ್ಲಿ ಒಂದು ಚಿಕ್ಕ ಬಿಟ್ಟು ಅವ್ರದ್ದು ನೋಡ್ಬೋದು. ನೋಡಕ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ, ತುಂಬಾ ಸ್ಟ್ರಾಂಗ್ ಆ ಕ್ಯಾರೆಕ್ಟರ್. ಆಮೇಲೆ ಇಲ್ಲೆಲ್ಲ ಇರೋ ಕ್ಯಾರೆಕ್ಟರ್ಸ್ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್. ಆಮೇಲೆ ಎಲ್ಲರೂ ಏನೋ ಒಂದು ವಿಷಯ ಹೇಳಕ್ಕೆ ಇದ್ದಾರೆ ಕ್ಯಾರೆಕ್ಟರ್ ಅಲ್ಲಿ. ಆಮೇಲೆ ಎಲ್ಲರೂ ಈ ಸ್ಟೋರಿ ಫ್ಲೋಗೆ ಒಂದು ರೀಸನ್ ಆಗಿರ್ತಾರೆ. ಎಲ್ಲರಿಂದನೂ ಕತೆ ಟ್ರಾವೆಲ್ ಆಗ್ತಾ ಇರುತ್ತೆ. ಕಾಜಲ್ ಕುಂದರ್ ಅವ್ರ ಜೊತೆ ಒಂದಷ್ಟು ಸೀಕ್ವೆನ್ಸ್ ಇತ್ತು ನಮ್ದು, ತುಂಬಾ ಚೆನ್ನಾಗಿದೆ. ಆಮೇಲೆ ಅವ್ರದ್ದು ಓನ್ ಆಗಿ ಒಂದಷ್ಟು ಸೀಕ್ವೆನ್ಸ್ ಇದೆ, ಈ ನಾನು ಇಲ್ದೇನು ಒಂದಷ್ಟು ಸೀಕ್ವೆನ್ಸ್ ಇದೆ. ತುಂಬಾ ಬೋಲ್ಡ್ ಸೀಕ್ವೆನ್ಸ್ಗಳು, ತುಂಬಾ ಒಂದು ಒಳ್ಳೆ ಒಂದು ವಿಷಯ ಹೇಳೋತರ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಕೊಡೋದು, ಒಂದು ಮೆಸೇಜ್ ಕೊಡೋದು. ಸೊ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಯೂರ್ ಪಟೇಲ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಕಷ್ಟು ಆರ್ಟಿಸ್ಟ್ಗಳು ಇದರಲ್ಲಿ, ಅರುಣಾ ಬಾಲರಾಜ್ ಅವರು ಇದ್ದಾರೆ. ತುಂಬಾ ಚೆನ್ನಾಗಿತ್ತು, ಇಡೀ ಫ್ಲೋನೇ ತುಂಬಾ ಚೆನ್ನಾಗಿತ್ತು. ಎಸ್. ಅಂಡ್ ಇವಾಗ ಬೇಸಿಕಲಿ ಒಂದು ಫ್ಯಾಮಿಲಿ ಟ್ರೀ ತರ ಆಕ್ಚುಲಿ ಕೊಟ್ಟಿದ್ದಾರೆ. ರಾಯಪ್ಪ, ಮಲಬಾರಿ, ರಾಘವೇಂದ್ರ, ನಾರಾಯಣ ಅಂತ ಒಂದು 4 ಫ್ಯಾಮಿಲೀಸ್ ಊರಲ್ಲಿ. ರಾಯಪ್ಪ ಅವ್ರದ್ದು ಒಂದು ಫ್ಯಾಮಿಲಿ, ರಾಯಪ್ಪ ಪೆಪ್ಪೆ ಬಂದ್ಬಿಟ್ಟು ರಾಯಪ್ಪ ಫ್ಯಾಮಿಲಿ. ಆಮೇಲೆ ರಾಘವೇಂದ್ರ, ಸೊ ಅದು ಹೀರೋಯಿನ್ ಬಂದ್ಬಿಟ್ಟು ಆ ಫ್ಯಾಮಿಲಿಯಿಂದ. ಆಮೇಲೆ ಇನ್ನೊಂದು ಮಲ್ಪೆ, ಮಲಬಾರಿ ಟ್ರೈಬ್, ಮಲ್ಪೆ ಅದೊಂದು ಫ್ಯಾಮಿಲಿ. ಆಮೇಲೆ ನಾರಾಯಣ ಫ್ಯಾಮಿಲಿ. ಸೊ ಈ ಕತೆ ಒಂಥರ ಈ 4 ಫ್ಯಾಮಿಲಿ ನಡುವೆ ನಡೆಯುತ್ತೆ. ಆಮೇಲೆ ಎಲ್ಲ ಫ್ಯಾಮಿಲೀಸ್ಗೂ ಏನೋ ಒಂದು ಕನೆಕ್ಷನ್ ಇರುತ್ತೆ. ಒಂದ್ಸಲಿ
ಏನೋ ಒಂಥರ ಕನೆಕ್ಷನ್ ಮದುವೆ. ನೀವು ಫ್ಯಾಮಿಲಿ ಟ್ರೀ ಅಲ್ಲೇ ನೋಡ್ಬೇಕು, ಇಲ್ಲಿರೋ ಫ್ಯಾಮಿಲಿಯಲ್ಲಿ ಈ ಫ್ಯಾಮಿಲಿಯಲ್ಲಿ ಇರೋ ಹೆಸರು ನೆಕ್ಸ್ಟ್ ಇನ್ನೊಂದು ಫ್ಯಾಮಿಲಿಯಲ್ಲೂ ಇರುತ್ತೆ. ಹೌದು, ಎಲ್ಲ ಇಂಟರ್ ರಿಲೇಟೆಡ್ ಕೋ ರಿಲೇಟೆಡ್ ಈ ಫ್ಯಾಮಿಲೀಸ್ ಅಲ್ಲಿ. ಸೊ ಇವ್ರ ಸುತ್ತ ಅಂದ್ರೆ ಈ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾದ್ರೆ ಈ ಫ್ಯಾಮಿಲಿ ಟ್ರೀ ನೋಡಿ, ಸೊ ಸಿನಿಮಾ ನೋಡ್ಬೇಕಂದ್ರೆ ಇನ್ನೂ ಇನ್ವಾಲ್ವ್ ಆಗಿ ನೋಡ್ಬೋದು. ಕ್ಯಾರೆಕ್ಟರ್ ಗೊತ್ತಾಗ್ಬಿಟ್ಟಿರುತ್ತೆ, ಇವ್ರು ಹೆಂಗ್ ಕಾಣಿಸ್ತಾರೆ ಅಂತ. ಸರ್ ಏನೋ ಹೇಳಕ್ ಬಂದ್ರೆ ಅದೇನೆ, ಅಂದ್ರೆ ಒಂದೊಂದನೇ ಕ್ಲೂಗಳನ್ನ ಕೊಡ್ತಾ ಹೋಗ್ತಾ ಇದೀರಾ. ಮೇ ಬಿ ಥಿಯೇಟರ್ ಬರ್ಬೇಕಾದ್ರೆ ಒಂದು ಕ್ಲಾರಿಟಿಯಿಂದ ಬಂದು ಮೂವಿನ ನೋಡಿದಾಗ, ವೀಕ್ಷಣೆ ಮಾಡಿದಾಗ ಆ ಒಂದು ಸ್ಕ್ರೀನ್ ಪ್ಲೇ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳಿ. ಅಂಡ್ ಸ್ಕ್ರೀನ್ ಪ್ಲೇನು ಸಹ ಒಂದ್ ಸ್ವಲ್ಪ ಟ್ರಿಕಿ ಆಗಿರ್ಬೋದು, ಬಿಕಾಸ್ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮಿಸ್ ಮಾಡಿದ್ರೆ ಕಂಪ್ಲೀಟ್ ಮೂವಿನೇ ಅರ್ಥ ಆಗದೇನೆ ಇರೋ ತರ ಇರ್ಬೋದಾ ಹೇಗೆ ಅಂತ ಹೇಳಿ ಸರ್? ಬಿಕಾಸ್ ಸ್ಕ್ರೀನ್ ಪ್ಲೇ ಪ್ಲೇಸ್ ಅ ಮೇಜರ್ ರೋಲ್. ಸ್ಕ್ರೀನ್ ಪ್ಲೇ ಅದೇ ಇದನ್ನ ಒಂದ್ ಸ್ವಲ್ಪ ಒಂದು ಯಾಕಂದ್ರೆ ಆಕ್ಷನ್ ಸೀಕ್ವೆನ್ಸ್ ಎಷ್ಟು ಎಂಟರ್ಟೈನಿಂಗ್ ಆಗಿದೆ, ಈ ಡ್ರಾಮಾನು ಅಷ್ಟೇ ಎಂಟರ್ಟೈನಿಂಗ್ ಆಗಿದೆ. ಸೊ ಅಂದ್ರೆ ಎಂಟರ್ಟೈನಿಂಗ್ ಇಂತ ಒಂದ್ ಸ್ವಲ್ಪ ಗ್ರಿಪ್ಪಿಂಗ್ ಆಗಿದೆ. ಸೊ ನೀವು ಇಡೀ ಎಲ್ಲಾದ್ರು ಅಂದ್ರೆ ಒಂದು ಕಾನ್ಸಂಟ್ರೇಟ್ ಗಿಂತ ಒಂದು ಥಿಯೇಟರ್ ಹೋದಾಗ ಒಂದು ಪ್ರೆಸೆಂಟ್ ಆಗಿ ನೋಡ್ಬೇಕು. ಸೊ ಅವ್ರು ಏನೇ ಇನ್ಫಾರ್ಮೇಶನ್ ಕೊಟ್ರೆ ಪ್ರೆಸೆಂಟ್ ಆಗಿ ನೋಡಿದಾಗ ನಿಮ್ಗೆ ಫಸ್ಟ್ ಒಂದಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಈ ಸಿನಿಮಾ ನೋಡ್ತಾ ಏನಿದು ಏನ್ ಅರ್ಥ ಆಗ್ತಿಲ್ಲ, ಇವ್ರು ಯಾರು ಅವ್ರು ಯಾರು, ಅದಕ್ಕೆ ಇದನ್ನು ಕೊಟ್ಟಿದ್ದೀವಿ. ಸಪೋಸ್ ಬೇಕಂದ್ರೆ ಆಕ್ಚುಲಿ ಬೇಕಾಗಿಲ್ಲ, ಬಟ್ ಇದ್ರೆ ಇನ್ನೂ ಒಳ್ಳೇದು. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ನಿಮ್ಗೆ ಎಲ್ಲದಕ್ಕೂ ಒಂದಷ್ಟು ಆನ್ಸರ್ಗಳು ಸಿಗ್ತಾ ಹೋಗುತ್ತೆ. ಅಲ್ಲಿ ಬಿಟ್ಟಿರೋ ಕನೆಕ್ಷನ್ಸ್ಗೆಲ್ಲ ಇಲ್ಲೊಂದು ಆರ್ಕ್ ಕ್ರಿಯೇಟ್ ಆಗಿ ಒಂದು ಎಲ್ಲದಕ್ಕೂ ಒಂದು ಆನ್ಸರ್ ಗಳು ಸಿಗ್ತಾ ಹೋಗುತ್ತೆ. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ. ಅಂಡ್ ಸರ್ ಬೇಸಿಕಲಿ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಓಮ್ ಬಂದಾಗ ರಿವರ್ಸ್ ಸ್ಕ್ರೀನ್ ಪ್ಲೇ ಇತ್ತು ಆಕ್ಚುಲಿ. ಸೊ ಅದು ಎಂಡಿಂಗ್ ಇಂದ ಸ್ಟಾರ್ಟ್ ಆಗಿ ಬರುತ್ತೆ, ಬಿಕಾಸ್ ಉಪೇಂದ್ರ ಸರ್ ಡೈರೆಕ್ಷನ್ ಸ್ಟೈಲ್. ಅಂಡ್ ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಒನ್ ಮೂವಿ ವಿಚ್ ಇಸ್ ಆಕ್ಚುಲಿ ಸ್ವಸ್ತಿಕ್. ಈ ಎರಡು ಮೂವೀಸ್ ಗಳಲ್ಲಿ ಅಷ್ಟೇ ರಾನೆಸ್ ನ ಅಷ್ಟೇ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಸೊ ಈ ಒಂದು ಮೂವಿನೂ ಕೂಡ ಅದೇ ರೀತಿಯಾದಂತಹ ಒಂದು ಮೈಲಿಗಳನ್ನ ಸೃಷ್ಟಿ ಮಾಡುತ್ತೆ ಅನ್ನೋದು ನಾವು ಕೂಡ ಅನ್ಕೊಂಡಿದ್ವಿ, ಬಿಕಾಸ್ ಟ್ರೈಲರ್ ಅಷ್ಟು ಪ್ರಾಮಿಸಿಂಗ್ ಆಗಿದೆ. ಅಂಡ್ ನಿಮ್ಮ ಆಕ್ಷನ್ ಪರ್ಫಾರ್ಮೆನ್ಸಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನಿಮ್ಗೆ ಏನ್ ಅನ್ಸ್ಬೋದು ಸರ್? ಆಕ್ಚುಲಿ ಅದೇ ನನ್ಗೂ ಅಷ್ಟೇ, ನಾನು ಕಾಯ್ತಾ ಇದ್ದೀನಿ ಈಗ August 30th ಜನಕ್ಕೆ ಹೆಂಗ್ ಇಷ್ಟ ಆಗುತ್ತೆ, ಆಮೇಲೆ ಅವ್ರ ರಿಯಾಕ್ಷನ್ಸ್ ಏನು ಇರುತ್ತೆ, ಆಮೇಲೆ ಅವ್ರು ಈ ಸಿನಿಮಾದಿಂದ ಏನ್ ತಗೊಂಡ್ ಹೋಗ್ತಾರೆ. ಒಬ್ಬೊಬ್ರು ಬೇರೆ ಬೇರೆ ತರ ತಗೊಂಡ್ ಹೋಗ್ಬೋದು ಈ ಸಿನಿಮಾ. ತುಂಬಾ ಓಪನ್ ಕ್ಯಾನ್ವಸ್ ತರ, ಅಂದ್ರೆ ಒಬ್ಬೊಬ್ರಿಗೆ ಏನೋ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಏನೋ ಅರ್ಥ ಆಗುತ್ತೆ. ಸೊ ಅದನ್ನೆಲ್ಲ ಕೇಳಕ್ಕೆ ಆಕ್ಚುಲಿ ನಾನು ಕಾಯ್ತಾ ಇದ್ದೇನೆ. ಬಟ್ ಅದೇ ಅಷ್ಟೇ ರಾಕ್ ಕೂಡ ಇದೆ ಈ ಸಿನಿಮಾ. ಬಟ್ ಈ ಸಿನಿಮಾ ಹೆಂಗಂದ್ರೆ ಒಂಥರ ನನ್ಗೆ ಆಮೇಲೆ ಒಂದಷ್ಟು ಜನ ಯಾರ್ಯಾರು ನೋಡಿದ್ರು, ಒಂದು ಸಿನಿಮಾ ನೋಡಾದ್ಮೇಲೆ ಒಬ್ಬೊಬ್ರಿಗೂ ಒಂದೊಂದು ಎಮೋಷನ್ ಇರುತ್ತಲ್ಲ. ಈಗ ನೀವು ಒಂದು ಲವ್ ಸ್ಟೋರಿ ನೋಡಿದಾಗ ಖುಷಿಯಾಗಿ ಆಚೆ ಹೋಗ್ತೀರಾ, ಇಲ್ಲ ಒಂದು ಟ್ರಾಜಿಡಿ ನೋಡಿದಾಗ ಒಂಥರ ಬೇಜಾರಾಗ್ತದೆ, ಅಲ್ಲಿ ಒಂದೊಂದ್ಸಲಿ ಒಂದು ಸಿನಿಮಾ ನೋಡಿದಾಗ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಆಚೆ ಬರ್ತೀರಾ. ಸೊ ಇದ್ರಲ್ಲೂ ಒಂದಷ್ಟು ಎಕ್ಸೈಟ್ಮೆಂಟ್ ಕೊಡುತ್ತೆ, ಒಂದಷ್ಟು ಎಮೋಷನ್ಸ್ ಕೊಡುತ್ತೆ, ಬಟ್ ಲಾಸ್ಟ್ ಅಲ್ಲಿ ಒಂಥರ ಸೈಲೆನ್ಸ್ ಕ್ರಿಯೇಟ್ ಮಾಡುತ್ತೆ. ಒಂದೊಬ್ರು ಆಡಿಯನ್ಸ್ ತಲೆಯಲ್ಲಿ ಇಲ್ಲ ಮೈಂಡ್ ಅಲ್ಲಿ ಒಂಥರ ಸೈಲೆನ್ಸ್ ಕ್ರಿಯೇಟ್ ಮಾಡುತ್ತೆ, ಒಂಥರ ಸ್ಟಿಲ್ ಅನ್ಸುತ್ತೆ. ಆಮೇಲೆ ಒಂದಷ್ಟು ಸಿನಿಮಾ ಬಗ್ಗೆ ಒಂದ್ ಸ್ವಲ್ಪ ಹೊತ್ತು ಕೂತಾಗ ಒಂದಷ್ಟು ಪ್ರಶ್ನೆಗಳು ಇರುತ್ತೆ. ಇಲ್ಲಿ ಹೆಂಗಾಯ್ತು, ಇದೇನಾಯ್ತು, ಇದೇನಕ್ಕಾಯ್ತು ಆಯ್ತು ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಆ ಸೈಲೆನ್ಸ್ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ. ಅಂಡ್ ತಾಯಿ ಮತ್ತೆ ಮಗುವಿನ ಒಂದು ಸಂಬಂಧನ ಒಂದು ಬೇರೆ ರೀತಿಯಲ್ಲೇನೆ ತೋರಿಸಿದ್ರೆ, ಅಂದ್ರೆ ಎಷ್ಟು ಅಟ್ಯಾಚ್ಡ್ ಆಗಿರ್ಬೋದು. ಬಿಕಾಸ್ ಆ ತಾಯಿ ಮಗುವಿನ ಕೈನ ಹಿಡ್ಕೊಂಡು ಚಿತೆ ಸುತ್ತಾ ಇರೋದೇನೆ ಆಗ್ಲಿ, ಅಥವಾ ಒಂದ್ ಕಡೆ ಮಲಗಿರ್ಬೇಕಾದ್ರೆ ಅದ್ರ ಮೇಲೆ ತಾಯಿಯ ಮೇಲೆ ಮಗು ಕುತ್ಕೊಂಡಿರೋದಾಗ್ಲಿ. ಸೊ ಎಲ್ಲ ಒಂದ್ ಕಡೆ ನಮಗೆ ನಾವು ಡಿಕೋಡ್ ಮಾಡ್ತೀವಿ ಅಂತ ಹೇಳಿನೇ ಹೋದಾಗ ತುಂಬಾ ವಿಷಯಗಳು ಗೊತ್ತಾಗ್ತಾ ಇರುತ್ತೆ ಅದ್ರಲ್ಲೇನೆ. ಬಟ್ ಈ ತರದ ಸೀನ್ಸ್ಗಳು ಹೇಗಿತ್ತು ಅಂದ್ರೆ ನೀವು ನೋಡಿದಾಗ ವಾಟ್ ಡಿಡ್ ಯು ಫೀಲ್ ಸರ್? ಅಂದ್ರೆ ಡೈರೆಕ್ಟರ್ ಒಂದಷ್ಟು ಮೆಟಫರಿಕ್ಲಿ ಒಂದಷ್ಟು ಹೇಳಕ್ಕೆ ಟ್ರೈ ಮಾಡಿದ್ದಾರೆ. ಹೌದು, ನೀವು ಟ್ರೈಲರ್ ಅಲ್ಲೇ ನೋಡಿದ್ರೆ ಈಗ ಒಂದ್ ಸೀನ್ ಇದೆ, ಹೀರೋಯಿನ್ ಕೂತಿರ್ತಾರೆ ಬಿಳಿ ಡ್ರೆಸ್ ಅಲ್ಲಿ, ಅಲ್ಲಿ ಫುಲ್ ರಕ್ತ ಇರುತ್ತೆ. ಆಮೇಲೆ ತಾಯಿ ಮಲಗಿರ್ತಾರೆ, ಮಗು ಕೂತಿರುತ್ತೆ. ಸೊ ಒಂದ್ ಸ್ವಲ್ಪ ಅದ್ ನೋಡಿದ್ರೆ ಅಷ್ಟು ಇಂಟೆನ್ಸಿಫೈ ಆಗಿರುತ್ತೆ. ಸೊ ನೀವು ಕತೆ ಜೊತೆ ನೋಡಿದಾಗ ಅದಕ್ಕೆ ಒಂದು ಅರ್ಥ ಸಿಗುತ್ತೆ. ಸೊ ಕತೆ ಫ್ಲೋ ಅಲ್ಲಿ ಆಮೇಲೆ ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೊಂದು ಅರ್ಥ ಸಿಗುತ್ತೆ, ಒಂದ್ ಮೀನಿಂಗ್ ಸಿಗುತ್ತೆ. ಸೊ ಈ ತರ ಚಿಕ್ಕ ಈ ತರ ಶಾರ್ಟ್ಸ್ ಗಳು ಮಾಡಿದ್ದಾರೆ ಇಡೀ ಪಿಕ್ಚರ್. ಸೊ ಅದು ನನ್ಗೆ ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ತುಂಬಾ ಯಾಕಂದ್ರೆ ಒಂದೊಂದ್ಸಲಿ ವಿಜುವಲ್ಸ್ ವಿತೌಟ್ ಡೈಲಾಗ್ಸ್, ವಿತೌಟ್ ಸೌಂಡ್ ನಿಮ್ಗೆ ಇನ್ನೊಂದ್ ತರಾನೇ ಸ್ಟೋರಿ ಹೇಳುತ್ತೆ. ಅದ್ ನಾವು ಬಾಯಲ್ಲೂ ಹೇಳಕ್ಕಲ್ಲ, ಅಂದ್ರೆ ಡೈಲಾಗ್ಸ್ ಅಲ್ಲಿ ಹೇಳಕ್ಕಲ್ಲ, ಇಲ್ಲ ಒಂದು ಆಕ್ಷನ್ ಅಲ್ಲೂ ಹೇಳಕ್ಕಲ್ಲ. ಜಸ್ಟ್ ಆ ಸ್ಟಿಲ್ನೆಸ್ ಅಲ್ಲಿ, ಜಸ್ಟ್ ಒಂದ್ ಪಿಕ್ಚರ್ ಅಲ್ಲಿ, ಜಸ್ಟ್ ಒಂದ್
ಬಿಟ್ ಅಲ್ಲಿ ಸಾಕಷ್ಟು ಸ್ಟೋರಿ ಹೇಳುತ್ತೆ. ಎಸ್. ಅಂಡ್ ತಂದೆಯವರು ಕೂಡ ರಾಮ್ ಕಾಮ್ ಮೂವೀಸ್ಗಳು ಬಹಳಷ್ಟು ಮಾಡ್ಕೊಂಡ್ ಬಂದಿದ್ರು, ರಾಘವೇಂದ್ರ ರಾಜ್ಕುಮಾರ್ ಸರ್. ಅದಾದ ನಂತರ ಸ್ವಸ್ತಿಕ್ ಒಂಥರ ಕಂಪ್ಲೀಟ್ ಚೇಂಜ್ ಓವರ್ ಕೊಡ್ತು. ಸೊ ಈ ಲುಕ್ ನ ನೋಡಿದ್ರೆ ನಮ್ಗೆ ನೀವು ಒಂದ್ ಸ್ವಲ್ಪ ಹೇರ್ ಲಾಂಗ್ ಬಿಟ್ಟು ಒಂದ್ ಸ್ವಲ್ಪ ಉದ್ದ ಇದ್ದಿದ್ರೆ ಆಲ್ಮೋಸ್ಟ್ ಸೇಮ್ ಅದೇ ತರನೇ ಕಾಣಿಸ್ತಾ ಇದ್ರಿ. ಏನಾದ್ರು ಇನ್ಪುಟ್ಸ್ ಗಳು ತಗೊಂಡ್ರ ನೀವು ಸ್ವಸ್ತಿಕ್ ಟೈಮ್ ನಲ್ಲಿ ಮಾಡ್ಬೇಕಾದ್ರೆ ಅವ್ರೇನ್ ಪ್ರಿಪರೇಷನ್ ಮಾಡಿದ್ರು ಅಂತ, ಅಥವಾ ಏನಾದ್ರು ಸರ್ ಆತರ? ಅದೇ ಆ ಸಿನಿಮಾಗಳೆಲ್ಲ ತುಂಬಾ ನೋಡಿದ್ದೀನಿ, ತುಂಬಾ ಇದಾಗಿದೆ. ಓಕೆ. ಬಟ್ ಡ್ಯಾಡ್ ಜೊತೆ ಈ ಕತೆ ಬಗ್ಗೆ ಮಾತಾಡಿದೆ. ಆಮೇಲೆ ಅದು ಒಂದಷ್ಟು ಇನ್ಪುಟ್ಸ್ ಕೊಟ್ರು ಅವರು, ಹೆಂಗ್ ಮಾಡ್ಬೇಕು, ಹಿಂಗಿರ್ಬೇಕು, ಇಲ್ಲ ಈ ತರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋಕೆ ಎಷ್ಟು ಕಷ್ಟ, ಎಷ್ಟು ವರ್ಕ್ ಮಾಡ್ಬೇಕು ಅಂತ ಒಂದಷ್ಟು ಹೇಳಿದ್ರು. ಓಕೆ. ಅಂಡ್ ನಾವಿವಾಗ ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ಅಲ್ಲಿ ಇದೀವಿ. ಇಲ್ಲಿ ನಿಮ್ಗೆ ಯಾವ ರೀತಿಯಾದಂತ ಮೆಮರೀಸ್ ಗಳಿದೆ ಸರ್? ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ಆಲ್ಮೋಸ್ಟ್ ಒಂದು 15 years ಆಗಿದೆ. ನಾನ್ ಮುಂಚೆ ಎಲ್ಲ ಫೋಟೋ ಶೂಟ್ ಎಲ್ಲ ಇಲ್ಲೇ ಮಾಡ್ತಾ ಇದ್ದೆ, ಇದೇ ಹಾಲ್ ಅಲ್ಲೇ ಮಾಡ್ತಾ ಇದ್ದೆ. ಆಮೇಲೆ ಈಗ ಒಂದಷ್ಟು ಈಗ ಸಿನಿಮಾಗೆ ಏನಾದ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಇದ್ರೆ, ಇಲ್ಲ ವರ್ಕ್ಶಾಪ್ಸ್ ಇದ್ರೆ, ಅದೆಲ್ಲ ನಾನು ಇಲ್ಲೇ ಮಾಡೋದು. ಆಮೇಲೆ ನಂಗೆ ಒಂಥರ ತುಂಬಾ ಕ್ಲೋಸ್ಡ್, ತುಂಬಾ ಹತ್ರ ಆಗಿರೋ ಒಂದು ಜಾಗ ಇದು ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷನಲ್. ಆಮೇಲೆ ನಮ್ಮ ವಜ್ರೇಶ್ವರಿ ಕಂಬೈನ್ಸ್ ಆ ರೋಡಲ್ಲೇ ಇದೆ. ಹೌದು. ಸೊ ತುಂಬಾ ಮೆಮರೀಸ್ ಇದೆ. ತುಂಬಾ ಗಾಂಧಿನಗರ ಅಂದ್ರೇನೆ ಒಂಥರ ಒಂದು ಸ್ಪೆಷಲ್ ಫೀಲ್. ಎಸ್. ಅಂಡ್ ಸರ್, ದುನಿಯಾ ವಿಜಯ್ ಸರ್ ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದಾರೆ. ಅಂಡ್ ಅದ್ರ ಜೊತೆಗೆ ಇಂಟರ್ವ್ಯೂಸ್ ಗಳನ್ನ ಮಾಡ್ತಾ ಇದಾರೆ. ಅವರೇನೆ ಜೊತೆಲಿ ಖುದ್ದಾಗಿ ನಿಮ್ ಜೊತೆ ಮಾತಾಡ್ತಾ ಇದಾರೆ. ಅಂಡ್ ಭೀಮಾದ ಸಕ್ಸಸ್ ಕೂಡ ಸೂಪರ್ ಆಗಿ ಹೊರ ಬರ್ತಾ ಇದೆ. ಸೊ ಯಾವ ರೀತಿಯಾದಂತ ಒಂದು ಮಾತುಗಳನ್ನ ಹೇಳಿದ್ರು ಟ್ರೈಲರ್ ನ ನೋಡಿದಾದ್ಮೇಲೆ ಅಥವಾ ಕಥೆನ ಕೇಳಿದಾದ್ಮೇಲೆ ಏನಂತ ಹೇಳಿದ್ರು ಸರ್ ದುನಿಯಾ ವಿಜಯ್ ಸರ್ ನಿಮ್ಗೆ? ಅವ್ರಿಗೆ ಕರೆಕ್ಟ್, ಇದು ಟ್ರೈಲರ್ ತುಂಬಾ ಇಷ್ಟ ಆಯ್ತು. ಮೇಕಿಂಗ್ ಸ್ಟೈಲು, ಆಮೇಲೆ ನಾನು ಹೆಂಗ್ ಕಾಣಿಸ್ತೀನಿ, ಆಕ್ಷನ್ ಸೀಕ್ವೆನ್ಸ್ಗಳು. ಆಮೇಲೆ ಈ ಟ್ರೈಲರ್ ನೋಡಿದ್ರೆ ನಿಮ್ಗೂ ಇದೇನೋ ಒಂದು ಸ್ಟೋರಿ ಇದೆ ಅಂತ ಅನ್ಸುತ್ತೆ. ಹೌದು, ಏನೋ ಒಂದು ಕತೆ. ಬಟ್ ಟ್ರೈಲರ್ ನೋಡಿದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗಲ್ಲ ಅದೇನ್ ಕತೆ ಅಂತ. ಬಟ್ ಒಂದು ಆಡಿಯನ್ಸ್ ನ ಪುಲ್ ಮಾಡುತ್ತೆ. ಬಂದು ಈ ಸಿನಿಮಾ ನೋಡಿ ಇಲ್ಲಿ ಏನೋ ಹೇಳಕ್ ಟ್ರೈ ಮಾಡ್ತಿದೀವಿ ಅಂತ. ಸೊ ಅವ್ರಿಗೆ ಆ ಆಸ್ಪೆಕ್ಟ್ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ಅವರು ಕೂಡ ಇಲ್ಲ, ಇದಕ್ಕೆ ನಾನು ಒಂದು ಇಂಟರ್ವ್ಯೂ ಕೊಟ್ಟು ನಿಮ್ ಜೊತೆ ಮಾತಾಡ್ತೀನಿ, ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ಅವರು ಮುಂದ್ ಬಂದ್ರು. ಸೊ ಅದು ತುಂಬಾ ಖುಷಿ ಆಯ್ತು. ಎಸ್. ಅಂಡ್ ಮೂವಿನ ಯಾವಾಗ ತೋರಿಸ್ತೀರಾ ನೀವು ದುನಿಯಾ ವಿಜಯ್ ಸರ್ಗೆ? ನೀವು ಭೀಮಾ ಮೂವಿ ನೋಡಿದ್ರಿ, ಸೊ ನೀವು ಮೂವಿ ಯಾವಾಗ ತೋರಿಸ್ತೀರಾ? ಅದೇ ರಿಲೀಸ್ ಆಗಿದ್ದೇನೆ, ಅವ್ರು ಥಿಯೇಟರ್ಗೆ ಬಂದು ನೋಡ್ತೀನಿ ಅಂತ ಹೇಳಿದ್ರು. ಫ್ರೈಡೆ ಅಥವಾ ಸ್ಯಾಟರ್ಡೆ ಯಾವ್ದಾದ್ರು ಒಂದಿನ ಅವರು ಥಿಯೇಟರ್ಗೆ ಬಂದ್ಬಿಟ್ಟು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಶಿವಣ್ಣ ಅವರು ಟ್ರೈಲರ್ ನೋಡಿದಾದ್ಮೇಲೆ ಇನ್ನೊಂದ್ಸರಿ ನೋಡ್ತೀನಿ ಅಂತ ಹೇಳಿ ಪ್ಲೇ ಮಾಡಿ ನೋಡಿದ್ದಾರೆ. ಅಂಡ್ ಶಿವಣ್ಣ ಯಾವ ರೀತಿಯಾದಂತ ಇನ್ಪುಟ್ಸ್ ಕೊಟ್ರು, ಮತ್ತೆ ಯಾವಾಗ ಮೂವಿ ನೋಡ್ತೀನಿ ಅಂತ ಹೇಳಿದ್ದಾರೆ ಸರ್? ಅದೇ ದೊಡ್ಡಪ್ಪನು ಅದೇ ಈ ಪಿಕ್ಚರ್ ರಿಲೀಸ್ ಆದ ತಕ್ಷಣನೇ ನೋಡ್ತೀನಿ ಥಿಯೇಟರ್ ಅಲ್ಲೇ ಅಂತ ಹೇಳಿದ್ದಾರೆ. ಸೊ ಅವರು ಮುಂಚೆಯಿಂದಾನು ಟೀಸರ್ ನೋಡಿದ್ರು, ಆಮೇಲೆ ಸಾಂಗ್ ಕೇಳಿದ್ರು. ಸೊ ಅವರು ಹೇಳ್ತಾ ಇದ್ರು, ನಾನು ಆಕ್ಚುಲಿ ಟ್ರೈಲರ್ ನ ಕಾಯ್ತಾ ಇದ್ದೆ, ಹೆಂಗ್ ಬರುತ್ತೆ, ಹೆಂಗ್ ಮಾಡಿರ್ತೀರಾ ಅಂತ ನೋಡಕ್ಕೆ. ಬಟ್ ಇಂಪ್ರೆಸ್ ಆದ್ರು ಟ್ರೈಲರ್, ಡೈರೆಕ್ಟರ್ ವರ್ಕ್, ಮ್ಯೂಸಿಕ್ ತುಂಬಾ ಇಂಪ್ರೆಸ್ ಆದ್ರು. ಆಮೇಲೆ ಪರ್ಫಾರ್ಮೆನ್ಸಸ್, ಬೇರೆ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸಸ್ ಇಂಟ್ರೆಸ್ಟ್ ಆದ್ರು. ಆಮೇಲೆ ಆ ಟ್ರೈಲರ್ ನ ಹೆಂಗೆ ಆ ಟ್ರೈಲರ್ದು ಗ್ರಾಫ್ ಹೆಂಗಿದೆ, ಎಲ್ಲೆಲ್ಲ ಒಂದು ಲಿಫ್ಟ್ ಇದೆ, ಆಮೇಲೆ ಎಲ್ಲಿ ಹಂಗೆ ಒಂದ್ ಕತೆ ಹೇಳ್ತಾರೆ, ತಿರ್ಗಾ ಒಂದು ಲಿಫ್ಟ್ ಇದೆ. ಸೊ ಅದು ತುಂಬಾ ಇಷ್ಟ ಆಯ್ತು. ಓಕೆ. ಅಂಡ್ ಕಿಚ್ಚ ಸುದೀಪ್ ಅವರು ಕೂಡ ಬೇಸಿಕಲಿ ಒಂದ್ ಒಳ್ಳೆ ಮೂವಿ ಬರ್ತಾ ಇದೆ ಅಂತ ಹೇಳಿದ್ರೆ ಅವರು ಅಷ್ಟು ಈಸಿಯಾಗಿ ಕನ್ವಿನ್ಸ್ ಆಗಲ್ಲ. ಯಾವ್ದೇ ಟ್ರೈಲರ್ ಲಾಂಚಿಗೆ ಬರ್ಬೇಕು ಅಂದ್ರೂ ಅಷ್ಟು ಈಸಿಯಾಗಿ ಕನ್ವಿನ್ಸ್ ಆಗಲ್ಲ, ಅಷ್ಟು ಈಸಿಯಾಗಿ ಬರೋದೂ ಇಲ್ಲ. ಬಟ್ ನಿಮ್ ಮೂವಿಗೆ ಟ್ರೈಲರ್ ಲಾಂಚ್ಗೋಸ್ಕರ ಬಂದು ಅಷ್ಟು ಪ್ರೀತಿಯಿಂದ ಟ್ರೈಲರ್ ಲಾಂಚ್ ನ ಮಾಡ್ಕೊಟ್ಟಿದ್ರೆ ಅಂತ ಹೇಳಿದಾಗ ಅವರು ಯಾವ ರೀತಿಯಾದಂತ ಇನ್ಪುಟ್ಸ್ ಗಳನ್ನ ಕೊಟ್ಟರು ಅಥವಾ ಏನ್ ಹೇಳಿದ್ರು ಸರ್? ಕರೆಕ್ಟ್. ಅವರು ಅದೇ ತುಂಬಾ ಖುಷಿ ಆಗಿದ್ದು ಅಂದ್ರೆ ಅವ್ರು ಬಂದು ಟ್ರೈಲರ್ ಬಂದು ಲಾಂಚ್ ಮಾಡಿ, ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಟ್ರೈಲರ್ ಬಗ್ಗೆ ಅಷ್ಟು ಒಳ್ಳೆ ಮಾತುಗಳಾಡಿದ್ರು. ಅದು ತುಂಬಾ ಖುಷಿ ಆಯ್ತು, ಇಡೀ ಟೀಮ್ಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಅವರು ಹೇಳ್ತಾ ಇದ್ರು, ಈ ಟ್ರೈಲರ್ ನೋಡಿದ್ರೆ ನನ್ಗೇನೋ ಇದೆ ಅಂತ ಅನ್ಸ್ತಾ ಇದೆ. ಆಮೇಲೆ ಅದು ಎಲ್ಲಾ ಸಿನಿಮಾಕ್ಕೂ ಅನ್ನಂದ್ರೆ ಒಂದೊಂದ್ ಸಿನಿಮಾಗೆ ಅನ್ಸುತ್ತೆ ಇದು ವರ್ಕ್ ಆಗುತ್ತೆ, ಇದು ಚೆನ್ನಾಗಿದೆ, ಇದ್ರಲ್ಲಿ ಏನೋ ಇದೆ ಅಂತ. ಅದು ಈ ಸಿನಿಮಾದಲ್ಲಿ ಅನಿಸ್ತಾ ಇದೆ. ಸೊ ಅದೇ ರೀತಿ ನೀವು ಈ ಸಿನಿಮಾನ ಎಷ್ಟಾಗುತ್ತೆ ಅಷ್ಟು ಪ್ರಮೋಟ್ ಮಾಡ್ಬೇಕು, ಹೆಂಗ್ ಪ್ರಮೋಟ್ ಮಾಡ್ಬೇಕು ಒಂದಷ್ಟು ಐಡಿಯಾಸ್ ಕೊಟ್ರು. ಸೊ ಆಮೇಲೆ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡಿದ್ರು, ಅವ್ರಿಗೆ ಏನೇನ್ ಅನ್ಸ್ತು ಟ್ರೈಲರ್ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಸೊ ಅವರು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಅದೇ ಮೇನ್ ಅಂದ್ರೆ ಎಲ್ಲಾ ಟ್ರೈಲರ್ ನೋಡಿದರೆ ಎಲ್ಲರಿಗೂ ಇಷ್ಟ ಇದೆ. ಸೊ ಸಿನಿಮಾ ನೋಡಿ ಏನ್ ಹೇಳ್ತಾರಂತ ಕಾಯ್ತಾ ಇದ್ದೀವಿ.
ಓಕೆ. ಅಂಡ್ ನಾನು ಯುವರಾಜ್ ಕುಮಾರ್ ಅವ್ರನ್ನ ಮೀಟ್ ಮಾಡಿದಾಗ, ಅಂದ್ರೆ ನೀವು ಪ್ರೀತಿಯಿಂದ ಗುರು ಅಂತ ಕರೀತೀರಾ, ಸೊ ಅವ್ರನ್ನ ಮೀಟ್ ಮಾಡಿದಾಗ ಪ್ರತಿ ಸೇರಿನೂ ಕೇಳ್ತಾ ಇರ್ತೀನಿ ನೀವು ಮತ್ತೆ ಅಣ್ಣ ಯಾವಾಗ ಮೂವಿ ಮಾಡ್ತೀರಾ ಅಂತ. ಅಂಡ್ ಕೇಳಿದೆ ಯಾವ ಕ್ಯಾರೆಕ್ಟರ್ ಕೊಟ್ರೆ ತುಂಬಾನೇ ಇಷ್ಟ ಆಗುತ್ತೆ ಅಂತ. ಪೊಲೀಸ್ ಮತ್ತೆ ಕಳ್ಳನ್ ಕ್ಯಾರೆಕ್ಟರ್ ಕೊಟ್ರೆ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಹೌದು. ಸೊ ನಿಮಗೆ ಇಫ್ ಇನ್ ಕೇಸ್ ನೀವಿಬ್ರು ಜೊತೆಲಿ ಮೂವಿ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪಾತ್ರಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ ಅವ್ರ ಜೊತೆಗೆ? ಈ ತರ ಒಂದೊಂದ್ಸಲಿ ಇರ್ತಾರಲ್ಲ, ಅಣ್ಣ ತಮ್ಮ ಇರ್ತಾರೆ ಬಟ್ ಕಳೆದೋಗಿರ್ತಾರೆ, ಅವನ ತಿರ್ಗ ಒಂದಾಗದ ಆ ತರ ಏನೋ ಅದು ಈಗ ಸಡನ್ ಆಗಿ ತಲೆಗೆ ಬಂತು. ಸೊ ಆ ತರ. ಬಟ್ ಒಂದು ಸಿನಿಮಾ ಮಾಡ್ತೀವಿ, ತುಂಬಾ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ, ಅದನ್ನ ಮಾಡೋಕೆ ತುಂಬಾ ಖುಷಿ ಆಗುತ್ತೆ. ಓಕೆ. ಬಟ್ ಸದ್ಯಕ್ಕಂತೂ ಮಾಡಲ್ಲ. ಬಟ್ ಬಿಕಾಸ್ ವಿ ವಾಂಟ್ ದಟ್ ಫೆಸ್ಟಿವಲ್ ಟು ಕಮ್ ಸೂನ್ ಸರ್, ಬಿಕಾಸ್ ಅದೊಂಥರ ಗುರು ಒಂದಷ್ಟು ಮೂವೀಸ್ ಮುಗಿದ ತಕ್ಷಣ, ಗುರುನು ಫ್ರೀ ಆದ ತಕ್ಷಣ ಒಂದು ಒಳ್ಳೆ ಕತೆ ಹುಡುಕಿ ಕತೆನ ಮಾಡ್ತೀವಿ. ಓಕೆ. ಅಂಡ್ ಇನ್ನೊಂದು ಪ್ರಶ್ನೆ ಅವ್ರಿಗೆ ಕೇಳಿದೆ, ಬೇಸಿಕಲಿ ಶಿವಣ್ಣರ ಜೊತೆಗೆ ನೀವು ಮತ್ತೆ ವಿನಯ್ ಸರ್ ಮಾಡೋದಾದ್ರೆ ಯಾವ ರೀತಿಯಾದಂತ ಪಾತ್ರಗಳನ್ನ ಪ್ಲೇ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಶಿವಣ್ಣಂಗೆ ಸೇಮ್ ಲಾಂಗ್, ದೊಡ್ಡಪ್ಪಂಗ್ ಲಾಂಗ್ ಕೊಡ್ತಾರೆ. ಸೊ ಅವ್ರ ಜೊತೆಗೆ ಎಲ್ಲಾದ್ರೂ ಪರವಾಗಿಲ್ಲ, ನಾನು ಆರಾಮಾಗಿ ನಿಂತ್ಕೊಂಡು ಒಂದು ಒಳ್ಳೆ ಸಖತ್ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಕರೆಕ್ಟ್. ಹೌದು, ಒಂದು ಗ್ಯಾಂಗ್ಸ್ಟರ್ ಸೀನ್ ಅಲ್ಲಿ ಇದ್ರೆ ಸಾಕು. ಸೊ ನಿಮಗೆ ನೀವು 3 ಜನ ಒಟ್ಟಿಗೆ ಆಕ್ಟ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ, ಯಾವ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಇಷ್ಟಪಡ್ತೀರಾ ಸರ್? ನಂಗನ್ಸುತ್ತೆ ಒಂದು ಇಮೋಷನಲ್ ಫ್ಯಾಮಿಲಿ ಡ್ರಾಮಾ ಮಾಡಕ್ಕೆ ಸಖತ್ತಾಗಿರುತ್ತೆ. ದೊಡ್ಡಪ್ಪನ ಜೊತೆ. ಹಲೋ, ನಮಸ್ಕಾರ. ಮಧು ಅವರ? ನೀವು ಮಧು ಅವರ? ನೀವು ಯಾರು? ನಾವು ವಿನಯ್ ರಾಜ್ಕುಮಾರ್ ಮಾತಾಡ್ತಿರೋದು. ಸಾರಿ ಸರ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿ, ನೀವು? ಚೆನ್ನಾಗಿದ್ದೀನಿ. ಸಡನ್ ಆಗಿ ನನಗೆ ಇಲ್ಲ, ನೀವು 1 o'clock ಬರ್ಬೇಕು ಅಂತ ಹೇಳಿದ್ರು. ಇಲ್ಲಿ ನಾನಾ? ಹಾ, ಐ ಥಿಂಕ್ ರಾಂಗ್ ಮಧುಗ್ ಫೋನ್ ಮಾಡಿದ್ದೀನಿ ಅನ್ಕೋತೀನಿ. ನೇಮ್ ಇಸ್ ಮಧುಗ ಹೇಳಿದ್ದು? ನೇಮ್ ಇಸ್ ಮಧು. ಅದೇ ನಾನು ಏನು ಹೇಳಿಲ್ವಲ್ಲ. ಹೌದಾ? ನಾನು ಏನು ಇನ್ಫಾರ್ಮೇಶನ್ ಇಲ್ಲ. ನಾನಿಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಇದ್ರಲ್ಲಿ ಕಾಯ್ತಾ ಇದ್ದೀನಿ, ಹೋಟ್ಲಲ್ಲಿ. ಪ್ರಮೋಷನ್ ಮಾಡ್ತಾ ಇದ್ವಿ, ನೀವ್ ಬರ್ತೀರಾ ಅಂದ್ರು. ಆಲ್ಮೋಸ್ಟ್ 45 minutes ಬೇರೆ ಆಗಿದೆ. ಹೇಳಿಲ್ವಲ್ಲ ಇವರು. ನಿಮ್ಗೆ ಇವ್ರು ಹರೀಶ್ ಅಂತ ಇವ್ರು ಫೋನ್ ಮಾಡಿರ್ಲಿಲ್ವಾ? ಅಲ್ಲ, ಹರೀಶ್ ಅಲ್ಲ, ನನಗೆ ಕೋಆರ್ಡಿನೇಟ್ ಮಾಡ್ತಿರೋದು ಕನ್ನಡ ಪಿಕ್ಚರ್. ಅದೇ ಪ್ರವೀಣ್ ಹರೀಶ್ ಇಬ್ರು. ಅವ್ರು ಹೇಳಿಲ್ವಾ ಪ್ರವೀಣ್ ಅವರು? ನೀವು ನಮ್ ಟ್ರೇಲರ್ ಇದು ಮಾಡಿಲ್ವಲ್ಲ? ಇಲ್ಲ ಮಾಡಿಲ್ಲ. ಹೌದಾ? ಇಲ್ಲ, ಸ್ವಲ್ಪ ಆಚೆ ಇದ್ದೆ ಅವತ್ತು, ಅವತ್ತು ಮಾಡಿರ್ಲಿಲ್ಲ. ಆಯ್ತು, ಈಗ ಬರ್ತೀರಾ ಇಲ್ಲ ಲೇಟ್ ಆಗತ್ತಾ ನಿಮ್ದು? ನಮ್ಗೇನೋ ಹೇಳಿಲ್ಲ ಅವರು. ಒಂದ್ 5 ನಿಮಿಷ ಫೋನ್ ಮಾಡ್ಬಿಟ್ಟು ನೀವು ಮತ್ತೆ ಮಾಡ್ತೀವಿ. ಹೌದಾ, ಆಯ್ತು. ಒಂಚೂರು ಫೋನ್ ಮಾಡಿ ವಾಪಸ್ ಮಾಡ್ತೀರಾ? 5 minutes. ಕಾಲ್ ಮಾಡ್ತಾರೆ ಇವಾಗ. ಹಂಗೆ ಯಾಕೆ ನಮ್ದು ಟ್ರೈಲರ್ ರಿವ್ಯೂ ಮಾಡಿಲ್ಲ ಅಂತ ಹೇಳಿ ಒಂದ್ಸರಿ ಕೇಳಕ್ಕೆ ವಾಪಸ್ ಮಾಡೋದಾ? ಮಾಡ್ಬಿಟ್ಟು ಪ್ರೊಡ್ಯೂಸರಿಗೆ ಕೊಡ್ತೀನಿ, 1 ನಿಮಿಷ ಮಾತಾಡ್ತಾರಂತೆ. ಹಲೋ ಸರ್. ಹಾ, ಅವ್ರಿಗೆ ಮಾಡಿದ್ದೆ ನಾನು, ಸುಮಂತ್ ಅವ್ರಿಗೆ. ನನಗೆ ಇನ್ಫಾರ್ಮೇಶನ್ ಇಲ್ಲ. ಹೌದಾ? ನನ್ಗೆ ಇವತ್ತು ಶೆಡ್ಯೂಲ್ ಇಲ್ಲ ನನ್ಗೆ. ಎಲ್ಲೋ ಮಿಸ್ಕಮ್ಯುನಿಕೇಶನ್ ಆಗಿರ್ಬೇಕು ನೋಡಿ. ನೋ ಪ್ರಾಬ್ಲಮ್. ಆಯ್ತು, ಇರಿ 1 ನಿಮಿಷ. ಸರ್, ನಾನು ನಿಮ್ಗೆ ಲಿಸ್ಟ್ ಕಳ್ಸಿದ್ನಲ್ಲ ಬ್ರದರ್, ಬಂದಿರ್ಲಿಲ್ವಾ ಬ್ರದರ್? ಸೀರಿಯಸ್ಲಿ ಇಲ್ಲ. ಯಾರಿದೆ ಹೇಳಿ ಮಾತಾಡ್ತಿರೋದು? ನಾನು ಶ್ರೀರಾಮ್ ಅವರು ಮಾತಾಡ್ತಾ ಇರೋದು, ಪ್ರೊಡ್ಯೂಸರು. ನಿಮ್ ರೀಚ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿ ನಾವು ರೆಕಮೆಂಡ್ ಮಾಡಿದ್ವಿ. ಆಕ್ಚುಲಿ ಗೊತ್ತಾಯ್ತು ಸರ್, ನನ್ಗೆ ಇವತ್ತು ವಿನಯ್ ರಾಜ್ಕುಮಾರ್ ಅವ್ರನ್ನ ಮೀಟ್ ಮಾಡ್ಬೇಕು ಅನ್ನೋದು ಇನ್ಫಾರ್ಮೇಶನ್ ಇಲ್ಲ. ಐ ಆಮ್ ಸಾರಿ, ಎಲ್ಲೋ ಮಿಸ್ಟೇಕ್ ಆಗಿದೆ ಇದು. ಇಲ್ಲ, ನಮಗೆ ಪ್ರಾಪರ್ ಆಗಿ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ಕೊಟ್ಟಿದ್ದಾರೆ. ನಾನು ಅದಕ್ಕೇನೆ ಅವ್ರ ನಂಬರ್ ಇಂದಾನೆ ಕಾಲ್ ಮಾಡಿಸಿದೆ ಬ್ರದರ್. ನೀವು ಎಲ್ಲೋ ಮೆಟ್ರೋದಲ್ಲಿ ಕುತ್ಕೊಂಡು ಇವಾಗ ಬರ್ತಾ ಇದ್ರೆ ಹೇಗೆ ಅಂತ ನಾನು ಇಲ್ಲ ಸೀರಿಯಸ್ಲಿ ಇಲ್ಲ. ನಾನು ಕಾಲಪತ್ರ ಪ್ರೆಸ್ ಮೀಟ್ ಹೋಗ್ತಾ ಇದ್ದೀನಿ. ಐ ಥಿಂಕ್ ಐ ಆಮ್ ವೆರಿ ಸಾರಿ, ನನಗೆ ನಿಜ ಇನ್ಫಾರ್ಮೇಶನ್ ಇಲ್ಲ. ಇಲ್ಲ ನೀವು ನನ್ನ ಹತ್ರ ಸಾರಿ ಕೇಳೋದಲ್ಲ, ನೀವು ವಿನಯ್ ಸರ್ ಹತ್ರ ಸಾರಿ ಕೇಳಲೇಬೇಕು. 1 ನಿಮಿಷ ಕೊಡ್ತೀನಿ. ಹಲೋ ಸರ್, ಹೇಳಿ. ನಾವು ರಂಗನಾಥ್ ಅಂತ ಮಾತಾಡ್ತಾ ಇರೋದು, ನಮ್ಮ KFI ಇಂದ. ಮಧು ಅವ್ರಿಗೆ ಪ್ರ್ಯಾಂಕ್ ಮಾಡ್ಬೇಕು ಅಂತ ಕಾಲ್ ಮಾಡಿದ್ವಿ. ಯಾವ ನನಗೆ ನಾನು ಯಾರ ಹತ್ರನು ನಾನು ಏನು ಕಾಂಟ್ರವರ್ಸಿ ಮಾಡ್ಕೊಳ್ಳೋ ಮನುಷ್ಯ ಅಲ್ಲ, ನೀವು ಗೊತ್ತು. ವಿತೌಟ್ ಮಿಸ್ ಪ್ರೆಸೆಂಟ್ ಅವ್ರಿಗಿಂತ 10 ನಿಮಿಷ ಮುಂಚೆ ಪ್ರೆಸೆಂಟ್ ಇರೋ ಮನುಷ್ಯ ನಾನು. ಇದು ಯಾವ ನನಗೆ ಏನಕ್ಕೆ ಈಗ ಹೋಯ್ತಾರ ಅಂತ. ಇಲ್ಲ ಬ್ರೋ, ಜಸ್ಟ್ ಪ್ರ್ಯಾಂಕ್ ಮಾಡ್ಬೇಕಾಯ್ತು, ಅದಕ್ಕೆ ನಿಮ್ನ ಚೂಸ್ ಮಾಡ್ಕೊಂಡ್ವಿ. ಅಂಡ್ ವಿನಯ್ ಸರಿ ಕೊಡ್ತೀನಿ, ಹೇಳ್ಬಿಡಿ. ಸಿಗ್ತೀರಲ್ಲ ನೀವು. ಥ್ಯಾಂಕ್ ಯು ಮಧು ಅವರೇ, ಸಾರಿ ಅವರೇ ಮಾಡಿಸಿದ್ದು. ಆದಷ್ಟು ಬೇಗ ಆದ್ರೆ ಇಂಟರ್ವ್ಯೂ ಮಾಡೋಣ.
ಓಕೆ 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 ಥ್ಯಾಂಕ್ ಯು. ಸಿ ಸಿದ್ಧಾರ್ಥ್ ಮೂವಿ ಮಾಡಿದಾಗ ರೆಮ್ಯುನರೇಷನ್ಗೂ ಪೆಪೆ ಮಾಡ್ತಿರೋಂತ ಒಂದು ರೆಮ್ಯುನರೇಷನ್ಗೂ ಯಾವ ರೀತಿಯಾದಂತ ಡಿಫ್ರೆನ್ಸ್ ಇದೆ ಅಂಡ್ ಎಷ್ಟು ರೆಮ್ಯುನರೇಷನ್ ತಗೊಂಡಿದ್ದೀರಾ? ಬಿಕಾಸ್ ತುಂಬಾ ಜನ ಕಾಯ್ತಾ ಇರ್ತಾರೆ, ಅಂದ್ರೆ ಎಷ್ಟಿರ್ಬೋದು ರೆಮ್ಯುನರೇಷನ್ ಅಂತ ಹೇಳಿ. ಪೆಪೆ ಆದ್ಮೇಲೆ ಎಷ್ಟು ಅಂತ ನೆಕ್ಸ್ಟ್ ಪಿಕ್ಚರ್ಗೆ ನಾನು ಪ್ರೊಡ್ಯೂಸರ್ಗೂ ಕೇಳಿದೆ, ಅವರು ಬಿಟ್ಕೊಡ್ಲಿಲ್ಲ. ಬಟ್ ತುಂಬಾನೇ ಒಳ್ಳೆ ರೆಮ್ಯುನರೇಷನ್ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ರು ಆಕ್ಚುಲಿ. ಬಟ್ ಎಷ್ಟಿರ್ಬೋದು ಅನ್ನೋದು ಆ ನಂಬರ್ಸ್ ನಲ್ಲಿ ಕ್ಯಾಲ್ಕುಲೇಟಿವ್ ಆಗಿ ಯಾರನ್ನು ಕೂಡ ಹೇಳ್ತಾ ಇಲ್ಲ. ಡೆಫಿನೆಟ್ ಆಗಿ ಪೆಪೆ ನೋಡಿದಾದ್ಮೇಲೆ ಸಿಗ್ಬೇಕಾಗಿರುವಂತ ರೆಮ್ಯುನರೇಷನ್ ಖಂಡಿತವಾಗ್ಲೂ ಸಿಕ್ಕಿರುತ್ತೆ ಅಂತ ನಾವು ಭಾವಿಸ್ತೀವಿ ಸರ್. ಬಹಳ ಖುಷಿಯಿಂದ ಹೇಳ್ಬೋದು, ಬಿಕಾಸ್ ಕನ್ನಡದ ಸಿನಿಮಾಗಳು ಈ ರೀತಿಯಾದಂತ ಒಂದು ಕಂಟೆಂಟ್ ಓರಿಯೆಂಟೆಡ್ ಕಲ್ಟ್ ಮೂವಿಗಳನ್ನ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಂಡ್ ಅದೇ ರೀತಿಯಾದಂತ ಒಂದು ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ನ ನಾವು ಸ್ಕ್ರೀನ್ ಮೇಲೂ ಕೂಡ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದೀವಿ. ಸೊ ಓವರ್ ಆಲ್ ಮೂವಿ ನೋಡಿದ್ದಾದ ಮೇಲೆ ಜನರಿಗೆ ಯಾವ ರೀತಿಯಾದಂತಹ ಸಂದೇಶ ಇರ್ಬೋದು ಅನ್ನೋದನ್ನ ಮೂವಿ ನೋಡಿದ ಮೇಲೆನೆ ಗೊತ್ತಾಗುತ್ತೆ ಅಂತ ಹೇಳಿದಿರಾ. ಬಟ್ ಯಾಕೆ ಪೆಪೆನ ನೋಡ್ಬೇಕು ಅಂತ ಹೇಳಿದ್ರೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಪೆಪೆ ಅಂದ್ರೆ ಈಗ ನಾವ್ ಏನ್ ಹೇಳಿದ್ರೂ ಅದು ಜಾಸ್ತಿ ಆಗುತ್ತೆ. ಬಟ್ ಅದಕ್ಕೆ ಟ್ರೈಲರ್ ನೋಡಿದಿರಾ? ಎಸ್. ಸೊ ನಿಮ್ ಟ್ರೈಲರ್ ನೋಡಿ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಎಸ್. ಸೊ ಆ ಟ್ರೈಲರ್ ಅಲ್ಲಿ ಏನಿದೆ ಅದೇ ಸಿನಿಮಾದಲ್ಲೂ ಇದೆ. ಸೊ ನೀವು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಸಿಗುತ್ತೆ ಈ ಸಿನಿಮಾದಲ್ಲಿ. ಆಮೇಲೆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇದು ಥಿಯೇಟರ್ ನೋಡಿದಾಗಲೇ ಪೆಪೆದು ಕಂಪ್ಲೀಟ್ ಸಿಗೋದು ನಿಮಗೆ. ಸೊ ಅದಕ್ಕೋಸ್ಕರ ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡ್ಬೇಕು. ರಾಯಪ್ಪ, ಧರ್ಮ, ಕುಡ, ಪೆಪೆ, August 30th ನೋಡಿ. Okay sir, thank you so much. Thank you so much. All the very best sir.